ಮೈಸೂರು ರಣಕಣ ರಂಗೇರ್ತಾ ಇದೆ. ಬಿಜೆಪಿಯಿಂದ ಮೈಸೂರಿನ ಮಹಾರಾಜ ಯದುವೀರ್ ಅವರ ಹೆಸರು ಫೈನಲ್ ಆಗಿದೆ. ಅವರ ವಿರುದ್ಧ ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿತಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಕಾಡ್ತಾ ಇದೆ. ಮೈಸೂರು ಲೋಕಸಭಾ ಕ್ಷೇತ್ರದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಮೈಸೂರಿನಲ್ಲಿ ಯದುವೀರ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಫಿಕ್ಸ್. ಅಳೆದು ತೂಗಿ ಅಭ್ಯರ್ಥಿಯ ಹೆಸರನ್ನ ಫೈನಲ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರಿನಿಂದ ಎಂ ಲಕ್ಷ್ಮಣ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ? ಮೈಸೂರು ಲೋಕಸಭಾ ಕ್ಷೇತ್ರದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಯದುವೀರ್ ವಿರುದ್ಧ ಯಾರನ್ನ ಅಖಾಡಕ್ಕಿಳಿಸಬೇಕು ಅನ್ನುವಂತಹ ಚರ್ಚೆ ಕಳೆದೊಂದು ವಾರದಿಂದಲೂ ಕೂಡ ಮೈಸೂರಿನ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರಿತ್ತು. ಎಂ ಲಕ್ಷ್ಮಣ್ ಹೆಸರು ಕೂಡ ಮುನ್ನೆಲೆಗಿತ್ತು. ಯಾವಾಗ ಪ್ರತಾಪ್ ಸಿಂಹ ಅವರ ಹೆಸರು ಹಿಂದಕ್ಕೆ ಬಂದು ಯದುವೀರ್ ಹೆಸರಿಗೆ ಟಿಕೆಟ್ ಫೈನಲ್ ಆಯ್ತು, ಸಹಜವಾಗಿಯೇ ಕಾಂಗ್ರೆಸ್ ಮನೆಯಲ್ಲಿ ಒಂದು ರೀತಿಯ ಆತಂಕ ಉಂಟಾಯಿತು. ಯದುವೀರ್ ವಿರುದ್ಧ ಯಾರನ್ನ ಅಖಾಡಕ್ಕೆ ಇಳಿಸಬೇಕು ಅನ್ನುವಂತಹ ಒಂದು ಗಹನ ಚರ್ಚೆ ಆಯಿತು. ಈ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯನವರು ಬಹುತೇಕ ಫಿಕ್ಸ್ ಆಗಬಹುದು ಅನ್ನುವಂತಹ ಚರ್ಚೆ ಇತ್ತು. ಇಲ್ಲ, ಬಿಜೆಪಿಯಿಂದ ಒಬ್ಬರನ್ನ ಕಾಂಗ್ರೆಸ್ಗೆ ಕರೆತಂದು ಅವರನ್ನ ಅಖಾಡಕ್ಕೆ ಇಳಿಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಬೆನ್ನಲ್ಲೇ ನಿನ್ನೆಯಿಂದಲೂ ಮೈಸೂರಿನಲ್ಲಿಯೇ ಉಳಿದು ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ವಿಚಾರಕ್ಕೆ ಅಳೆದು ತೂಗಿ ಸಿಎಂ ಸಿದ್ದರಾಮಯ್ಯನವರು ಒಂದು ಹೆಸರನ್ನ ಫೈನಲ್ ಮಾಡಿದ್ದಾರಂತೆ. ಅದು ಎಂ ಲಕ್ಷ್ಮಣ್ ಅನ್ನೋದು ಗೊತ್ತಾಗ್ತಾ ಇದೆ. ಎಂ ಲಕ್ಷ್ಮಣ್ ಕಾಂಗ್ರೆಸ್ನ ವಕ್ತಾರರಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೈಸೂರು ಕ್ಷೇತ್ರದಿಂದ ಮಗನನ್ನ ಕಣಕ್ಕಿಳಿಸಲಿಕ್ಕೆ ಸಿದ್ದರಾಮಯ್ಯನವರು ಹಿಂದೇಟ್ ಹಾಕಿದ್ರ? ಬಿಜೆಪಿಯ ಅಭ್ಯರ್ಥಿ ಯದುವೀರ್ ವಿರುದ್ಧ ಮಾತನಾಡಬೇಡಿ ಅನ್ನುವಂತಹ ಸಂದೇಶವನ್ನ ಕಾಂಗ್ರೆಸ್ನ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯನವರು ರವಾನಿಸಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಮ್ಮ ಮಾತೆ ನಮಗೆ ಹಳೆ ಮೈಸೂರು ಭಾಗದಲ್ಲಿ ಮುಳುವಾಗುತ್ತೆ. ಮೈಸೂರಿನ ಕಾಂಗ್ರೆಸ್ ನಾಯಕರಿಗೆ ಸಿಎಂ ಕಿವಿ ಮಾತನ್ನ ಹೇಳಿರುವಂತಹದ್ದು. ಶತಾಯ ಗತಾಯ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ. ಕಾರಣ ಅವರ ತವರು ಜಿಲ್ಲೆ. ಈ ಬಾರಿ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಫೀಲ್ಡ್ ಅಲ್ಲಿ ಇಟ್ಕೊಂಡು ಮಾಡ್ತಾ ಇರುವಂತಹದ್ದು. ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಬಿಜೆಪಿಯ ಅಭ್ಯರ್ಥಿ ಮೈಸೂರಿನ ಮಹಾರಾಜರಾಗಿರುವಂತಹ ಯದುವೀರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಮಾತನಾಡಬೇಡಿ ಅನ್ನುವಂತಹ ಸ್ಪಷ್ಟ ಸೂಚನೆಯನ್ನ ಸಿದ್ದರಾಮಯ್ಯನವರು ರವಾನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರಿನ ಪ್ರತಿನಿಧಿ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗಿತ್ತು. ಮೈಸೂರು ಮಹಾರಾಜ ಯದುವೀರ್ ಅವರ ವಿರುದ್ಧ ಯಾರು ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ನಿಂದ ಅಂತ ಹೇಳಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಕಾಂಗ್ರೆಸ್ ಮನೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಕೆಪಿ ನಾಗರಾಜ್. ಪ್ರೇಮ್, ಕಳೆದ 2 ದಿನಗಳಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲೇ ಇದ್ದರು. ಬಹುತೇಕ ಮೈಸೂರು ಮತ್ತು ಚಾಮರಾಜನಗರದ ಲೋಕಸಭಾ ಚುನಾವಣೆಗೆ ಟಿಕೆಟ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸಂಪೂರ್ಣವಂತ ಜವಾಬ್ದಾರಿಯನ್ನು ಸಿಎಂ ಅವರ ಹೆಗಲಿಗೆ ಬಿಟ್ಟಿತ್ತು. ಹೀಗಾಗಿ ಆರಂಭದಲ್ಲಿ ಈ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರೇ ಕಣಕ್ಕಿಳಿತಾರೆ ಅನ್ನುವಂತಹ ಮಾತುಗಳು ಚರ್ಚೆಯಲ್ಲಿತ್ತು. ತದನಂತರದಲ್ಲಿ ದಿವಂಗತ ವಾಸು ಅವರ ಪುತ್ರ ಕವಿಶ್ ಗೌಡ ಅವರ ಹೆಸರನ್ನು ಕೂಡ ತೇಲಿ ಬಿಡಲಾಗಿತ್ತು. ಈಗ ಅಂತಿಮವಾಗಿ ಸಿಎಂ ಅವರೇ ಅಧಿಕೃತವಾಗಿ ಕಾಂಗ್ರೆಸ್ ನಾಯಕರಿಗೆ ಸ್ಪಷ್ಟಪಡಿಸಿದ್ದಾರೆ. ಕೆಪಿಸಿಸಿ ವಕ್ತಾರರಾಗಿರುವಂಥ ಎಂ ಲಕ್ಷ್ಮಣನ ನಾನು ಅಭ್ಯರ್ಥಿಯಾಗಿ ಮಾಡ್ತಾ ಇದ್ದೇನೆ, ಅವರ ಹೆಸರನ್ನೇ ಅಂತಿಮವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಹಾಗಾಗಿ ನೀವೆಲ್ಲರೂ ಕೂಡ ಅವರ ಪರವಾಗಿ ಕೆಲಸ ಮಾಡಬೇಕು ಎನ್ನುವಂತಹ ಸೂಚನೆಯನ್ನು ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ನಾಯಕರಿಗೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಅಲ್ಲಿಗೆ ಬಹುತೇಕ ಸಿಎಂ ಅವರು ಏನು ತಮ್ಮ ಮಗನನ್ನ ಸ್ಪರ್ಧೆ ಮಾಡಿಸುವಂಥ ವಿಚಾರದಲ್ಲಿ ಅವರು ಒಂದು ಮೊದಲಿಂದಲೂ ಕೂಡ ಅವರು ಹಿಂದೇಟನ್ನು ಹಾಕ್ತಾ ಇದ್ರು. ಯಾಕಂದರೆ ಮೈಸೂರು ಲೋಕಸಭಾ ಚುನಾವಣೆಯ ಜಾತಿವಾರಿನ ಲೆಕ್ಕಾಚಾರದ ಆಧಾರದ ಮೇಲೆ ಸಿಎಂ ಈ ನಿರ್ಧಾರಕ್ಕೆ ಬಂದಿದ್ರು. ಒಂದು ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದರೆ ಬಹುತೇಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರನ್ನ ಅವರು ಕಣಕ್ಕೆ ಇಳಿಸ್ತಾ ಇದ್ರೇನೋ. ಆದರೆ ಇವತ್ತಿನ ಜಾತಿಯ ಲೆಕ್ಕಾಚಾರಗಳ ಆಧಾರದ ಮೇಲೆ ಸಿಎಂ ಅಂತಿಮವಾದಂಥ ನಿರ್ಧಾರವನ್ನು ಕೈಗೊಂಡು ಅಂತಿಮವಾಗಿ ಎಂ ಲಕ್ಷ್ಮಣ್ಗೆ ನಾನು ಟಿಕೆಟ್ ಕೊಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಸೋಮವಾರ ಇದರ ಬಗ್ಗೆ ಅಧಿಕೃತವಾದಂತಹ ಘೋಷಣೆಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮಾಡಲಿದೆ. ಪ್ರೇಮ್, ಕೆಪಿ ನಾಗರಾಜ್, ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನ ಕಾಂಗ್ರೆಸ್ ನಾಯಕರಿಗೆ ಒಂದು ಸಂದೇಶ ರವಾನಿಸಿದ್ದಾರೆ. ಯದುವೀರ್ ವಿರುದ್ಧ ಯಾರು ಕೂಡ ಮಾತನಾಡಬೇಡಿ ಅನ್ನುವಂತಹ ಸಂದೇಶ. ಅದು ಯಾಕಾಗಿ? ಇದರ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರ ಏನಿರಬಹುದು ಅಂತ ಹೇಳಿ.
ಯದುವೀರ್ ಅವರ ಹೆಸರು ಒಂದು ರೀತಿಯಾದಂಥ ಭಾವನಾತ್ಮಕವಾದಂತಹ ವಿಚಾರ. ಯಾಕಂದರೆ ಯದುವಂಶದ ಬಗ್ಗೆ ಕೇವಲ ಮೈಸೂರು ಮಾತ್ರವಲ್ಲ, ಹಳೆ ಮೈಸೂರು ಭಾಗದಲ್ಲಿ ಯದುವಂಶದ ಬಗ್ಗೆ ಬಹಳ ದೊಡ್ಡ ಮಟ್ಟದ ಭಾವನಾತ್ಮಕವಾಗಿದೆ. ಅವರ ಬಗ್ಗೆ ಒಂದು ಭಕ್ತಿ ಮತ್ತು ಪ್ರೀತಿ ಮತ್ತು ಗೌರವ ಮೂರು ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಯದುವೀರ್ ಅವರನ್ನ BJP ತನ್ನ ಅಭ್ಯರ್ಥಿಯಾಗಿ ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ಬೇರೆ ಅಭ್ಯರ್ಥಿಗಳು ಅಂದರೆ ಹಿಂದೆ ಪ್ರತಾಪ್ ಸಿಂಹ ಅವರು ಏನಾದರೂ ಅಭ್ಯರ್ಥಿಯಾಗಿದ್ದರೆ ನೇರವಾಗಿ BJPಗಿಂತ ನೇರವಾಗಿ ಪ್ರತಾಪ್ ಸಿಂಹ ಅವರ ಮೇಲೆ ಕಾಂಗ್ರೆಸ್ ಅಟ್ಯಾಕ್ ಮಾಡ್ತಾ ಇತ್ತು, ದೊಡ್ಡ ಮಟ್ಟದ ಟೀಕೆಗಳನ್ನ ಮಾಡ್ತಾ ಇತ್ತು. ಆದರೆ ಈಗ ಯದುವಂಶದ ಯದುವೀರ್ ಅವರನ್ನು ಟೀಕೆ ಮಾಡುವಂತಹ ಸಾಹಸಕ್ಕೆ ಏನಾದರೂ ಕೈ ಹಾಕಿದ್ರೆ ಅದು ಕಾಂಗ್ರೆಸ್ಗೆ ಬೂಮರ್ಯಾಂಗ್ ಆಗುತ್ತೆ ಅನ್ನುವಂಥದ್ದು CM ಸಿದ್ದರಾಮಯ್ಯವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದರೆ ಯದುವೀರ್ ಅವರ ಬಗ್ಗೆ ದೊಡ್ಡ ಮಟ್ಟದ ಸಾಫ್ಟ್ ಕಾರ್ನರ್ ಇರುವಂಥದ್ದು, ಅದರ ಜೊತೆಗೆ ಭಕ್ತಿ ಪ್ರೀತಿ ಮತ್ತು ಗೌರವ ಎಲ್ಲದೂ ಕೂಡ ಮೈಸೂರು ಭಾಗದಲ್ಲಿದೆ. ಯದುವಂಶದ ಬಗ್ಗೆ ಯಾರಿಗೂ ಕೂಡ ಅಂತ ನೆಗೆಟಿವ್ ಆದಂಥ ಥಾಟ್ಸೇ ಇಲ್ಲ. ಯದುವಂಶದ ಬಗ್ಗೆ ಯಾರು ಕೂಡ ಇವತ್ತವರೆಗೂ ಕೂಡ ವಿರೋಧವನ್ನು ಮಾಡೋದಿಲ್ಲ. ಇಂಥ ಸಂದರ್ಭದಲ್ಲಿ ರಾಜಕೀಯಕ್ಕೆ ಬಂದಂಥ ಯದುವೀರ್ ಅವರನ್ನು ಯಾರಾದರೂ ತಮ್ಮ ಬಾಯಿ ಚಟಕ್ಕೇನಾದರೂ ಎರಡು ಮಾತು ಆಡಿಬಿಟ್ರು ಕೂಡ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುವಂಥದ್ದು ಸ್ಪಷ್ಟ. ಇದು CM ಅವರಿಗೆ ಸ್ಪಷ್ಟವಾದಂಥ ಅರಿವಿದೆ. ಇದು ಕೇವಲ ಮೈಸೂರು ಭಾಗದಲ್ಲಿ ಮಾತ್ರ ಅಲ್ಲ, ಹಳೆ ಮೈಸೂರು ಭಾಗಕ್ಕೂ ಕೂಡ ಅದು ಹರಡುಬಿಡುತ್ತೆ. ಇದು ಈ ಹಿನ್ನೆಲೆಯಲ್ಲೇ CM ಅವರು ಈಗ ಮುಂಚಿತವಾಗಲೇ ಅಂದರೆ ಚುನಾವಣೆಗಿಂತ ಮುಂಚಿತವಾಗಲೇ ಈ ಒಂದು ಸಂದೇಶವನ್ನು, ಎಚ್ಚರಿಕೆ ರೂಪದ ಸಂದೇಶವನ್ನು ಕೊಟ್ಟಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಯದುವೀರ್ ಅವರ ವಿರುದ್ಧ ಮಾತನಾಡಕೂಡ್ದು, ಯದುವೀರ್ ಅವರ ವಿರುದ್ಧ ಟೀಕೆ ಮಾಡಕೂಡ್ದು. ನಿಮ್ಮ ಟೀಕೆಗಳು, ನಿಮ್ಮ ಆರೋಪಗಳೇನಿದ್ರು ಕೂಡ BJPಯ ಮೇಲೆ ಇರಬೇಕು. ಹಿಂದಿನ ಬಾರಿ ಸಂಸದರಾಗಿದ್ದಂಥ ಪ್ರತಾಪ್ ಸಿಂಹ ಅವರ ಮೇಲೆ ನಿಮ್ಮ ಟೀಕೆಗಳಿರಬೇಕು. ಅದರ ಹೊರತು ನೀವು ಯದುವೀರ್ ಅವರ ವಿಚಾರದಲ್ಲಿ ಪ್ರಸ್ತಾಪ ಮಾಡಬಾರ್ದು ಅನ್ನುವಂಥ ಒಂದು ಕಠಿಣವಾದಂಥ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನಿಸಿದರೆ ಇದು ಒಂದು ರೀತಿಯಾದಂಥ ಸ್ಟ್ರಾಟಜಿಯೂ ಕೂಡ. ಯಾಕಂದರೆ ಯದುವೀರ್ ಅವರ ಬಗ್ಗೆ ಮಾತನಾಡಿದರೆ ಜನಸಾಮಾನ್ಯರಲ್ಲಿ ಅದು ನೆಗೆಟಿವ್ ಆಗುವಂಥದ್ದು ಸ್ಪಷ್ಟ. ಹೀಗಾಗಿನೇ CM ಅವರು ಈ ಒಂದು ಸಂದೇಶವನ್ನು ಕೊಟ್ಟಿರುವಂತಹದ್ದು. ಪ್ರೇಮ್. ಓಕೆ, KP ನಾಗರಾಜ್ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮಿಂದ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಹೋಗ್ತೀನಿ.